ಯಶಸ್ವಿನಿ ಅಂತ ಪೆಟ್ ನೇಮ್ ಒಂದೈತೆ. ವಾಪಸ್ ಲೇಲೋ ಪೈಸಾ ಏನಿದೆ ನೈತ ಇದಾರೆ ಕಾಮ್ಕೋ ರಗ್ದು ಹನುಮಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಚಿಕನ್ ಬರ್ಗರ್ ತಿಂತಾ ಇರೋದು ನೋಡ್ರಿ ಗೈಸ್. ಗುಂಡಾ ಲೇ ಗುಂಡಾ ನನ್ನ ಮಾನ ಮರಿ ತೆಗಿತೀವದೆ ಬಾರೋ ಆಚೆಲೆ. Okay, let's go. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ನೋಡ್ರಿ ಇಲ್ಲಿ ಸೀರೆಗಳು ಹೆಂಗೆ ಅಂಡಿಕ್ಕೈತೆ, ಏನಕ್ಕೆ ಅಂಡಿಕ್ಕೈತೆ ಅಂತ ಇಲ್ಲಿ ಗೊತ್ತೇ ಇಲ್ಲ ನನಗೆ. ಸೊ ಆ್ಯಂಡ್ ಅದು ಬಿಟ್ಟರೆ ಇವತ್ತು ನಾನು ಇಷ್ಟು ತಾಳ್ಮೆ ಇರೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಇರೋಕ್ಕೆ ಆಗ್ತಿಲ್ಲ. ತಾಳ್ಮೆ ಕಳ್ಕೊಬಿಟ್ರೆ ಏನೇನು ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಒಂದು ಸೆಕೆಂಡ್ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಸರಿಯಾಗಿ ಫೈನ್ ಬಿತ್ತು ಗೈಸ್ ನನಗೆ. ಸೊ ನಾನು ಆಗಿರೋ ತಪ್ಪನ್ನ ನೀವು ಮಾಡಬೇಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಏನು ಅಂದರೆ ನಾನು ಇವತ್ತು ಒಂದು ಕಡೆ ಹೋಗಿದ್ದೆ ಸರಿನಾ. ನನ್ನ ಹತ್ರ ಡಿ ಎಲ್ ಇಲ್ಲ, ಪೊಲೀಸರು ನನ್ನ ಲಾಕ್ ಮಾಡ್ಕೊಬಿಟ್ರು. ಸರಿ ನನ್ನ ಹತ್ರ ಡಿ ಎಲ್ ಇಲ್ಲ, ಪೊಲೀಸರು ಲಾಕ್ ಮಾಡ್ಕೊಬಿಟ್ರು. ಅದಕ್ಕೆ 5,000 ಕೇಳಿದ್ರು. 5,000 ಫೈನ್. ಒಂದು ಸೆಕೆಂಡ್ ಒಂದು ಟೆನ್ಷನ್ ಆದೆ. ಸೊ 1 ಅವರ್ ರಿಕ್ವೆಸ್ಟ್ ಮಾಡಿಕೊಂಡೆ. ದೆನ್ ಅದೆಲ್ಲ ಹಾಫ್ ಅಮೌಂಟಿಗೆ ಬಂದರು, ಅದು 2,500 ಬಂದರು. ಸೊ ನನಗೂ ಅದನ್ನು ಹೆವಿ ಅಮೌಂಟ್ ಆಗೋಯ್ತು ನನಗೂ. ಸೊ ಸ್ವಲ್ಪ ಹೊತ್ತು ರಿಕ್ವೆಸ್ಟ್ ಮಾಡ್ಕೊಂಡು 1,000 ಬಂದರು. ಸೊ ಒಂದು ಸೆಕೆಂಡ್ ನನಗೂ ಅದೂ ಜಾಸ್ತಿ ಅನಿಸ್ತು. ಸೊ ಹಂಗೆ ಮಾತಾಡ್ತಾ ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸರು ಅವ್ನು ಹೋಗ್ತಾ ಬಗ್ಗೆ ಮಾತಾಡ್ಬಿಟ್ರು ಗಾಯ್ಸ್. ಇಲ್ಲಿಗೆ ಟಚ್ ಆಗೋಯ್ತು. ಸರಿ ಇಲ್ಲಿಗೆ ಟಚ್ ಆಗೋಯ್ತು ಗಾಯ್ಸ್. ನಾನು ಹೋಗ್ತಾ ಬಗ್ಗೆ ಮಾತಾಡ್ಬಿಟ್ರು ಅವರು. ಸೊ ಇಲ್ಲಿಗೆ ಟಚ್ ಆಗೋಯ್ತು. ದೆನ್ ಪೇ ಮಾಡೋಣಂತೂ ಪೇ ಮಾಡ್ತಿದ್ದೆ. ಸೊ ಪೇಮೆಂಟ್ ಎಲ್ಲ ಮಾಡಿಬಿಟ್ಟು ದೆನ್ ಹೆಲ್ಮೆಟ್ ತೊಗೊಂಡು ಹೊಡೆದಾಕ್ಬಿಟ್ಟೆ ಗೈಸ್. ನಂದು ಗಾಡಿ ಹೆಲ್ಮೆಟ್ನೇ ಹೊಡೆದಾಕ್ಬಿಟ್ಟೆ. ನಾನು ಪೊಲೀಸರ ಮುಂದೆನೇ ಹೊಡೆದಾಕ್ಬಿಟ್ಟೆ. ಸೊ ಪೊಲೀಸರು ಮತ್ತೆ ಹಿಡ್ಕೊಂಡು ದೆನ್ ಹಂಗೆ ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ತಲೆಗೆ ಹಾಕಿದ್ರು. ಫುಲ್ ಪೇಮೆಂಟ್ ಇದಕ್ಕೆ ಹಂಗೆ ಏನೇನೋ ತಲೆಗೆ ಹಾಕಿ ದೆನ್ ಮತ್ತೆ ಫುಲ್ ಅಮೌಂಟ್ ಕೊಡೋಗಂಟೆ ನಿನ್ನ ಬಿಡಲ್ಲ ಹಂಗೆ ಹಿಂಗೆ ಅಂತ ಒಂದು ಅರ್ಧ ಗಂಟೆ ಮತ್ತೆ ಹಿಡ್ಕೊಬಿಟ್ರು. ಅರ್ಧ ಗಂಟೆ ಏನು ಕಾಪ್ದಲ್ಲಿ ಏನೇನು ಮಾಡಾಕ್ತೀನಿ ಗೈಸ್ ನಾನು. ನೋಡಿರಿ ಹೆಲ್ಮೆಟು ಫಸ್ಟು ಈ ಹೆಲ್ಮೆಟ್ ಹೊಡೆದಾಕ್ದೆ ನಾನು. ನೋಡಿರಿ ಇಲ್ಲಿ ಇದು ಡ್ಯಾಮೇಜ್ ಹಾಕೋಯ್ತು ಪೊಲೀಸವ್ರ ಮುಂದೆನೇ ಗೈಸ್. ಇದು ಹೊಂಟೋಗೇ ಬಿಡ್ತು ಹೆಲ್ಮೆಟ್. ನೋಡ್ರಿ ಇಲ್ಲಿ ಹೋಗೇ ಬಿಡ್ತು ಹೆಲ್ಮೆಟ್ ಇದು. ಆ್ಯಂಡ್ ಮತ್ತೆ ಇಮಿಡಿಯೇಟ್ಲಿ ಹೋಗಿ ಒಂದು ಹೊಸ ಹೆಲ್ಮೆಟ್ ತೊಗೊಂಡೆ. ಹೇಳಬೇಕು ಅಂದರೆ ಫುಲ್ ಹೆಲ್ಮೆಟ್ ತೊಗೋಬೇಕು, ಬಟ್ ಈ ಶೆಕೆಲೆಲ್ಲ ಫುಲ್ ಹೆಲ್ಮೆಟ್ ಹಾಕ್ಕೊಂಡು ತಿರುಗಾಡೋಕ್ಕೆಲ್ಲ ಆಗಲ್ಲ. ದೇವರಣೆಗೂ ತಾಳ್ಮೆ ಒಂದು ಅದಕ್ಕೆ ಹೇಳೋದು ಗೈಸ್. ಒಂದು 10 ನಿಮಿಷ ಕೋಪ ಬಂದಾಗ ಒಂದು 10 ನಿಮಿಷ ಸೈಲೆಂಟಾಗಿರಬೇಕು. ಸುಮ್ಮನೆ ಉಂಡಂಗಲ್ಲ ತಿಂದಂಗಿಲ್ಲ. ಮುಚ್ಕೊಂಡು ಇದ್ದಿದ್ರೆ ಸ್ವಲ್ಪ ಕಾಸಾದರೂ ಮಿಕ್ಕೋದು. ನಾನು ಕೊಬ್ಬಿದ್ದೆ. ಸೊ ಇದರಿಂದ ನೋಡಿರಿ 1 ಡಬಲ್ ಬಿತ್ತು ಬಿಲ್ಲು. ಏನು ಮಾಡೋಕ್ಕಾಗಲ್ಲ, ತಪ್ಪು ನಂದಿತ್ತು. ಗೈಸ್ ಏನು ಗೊತ್ತಾ, ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಒಂದು ಕಡೆ ಸಡನ್ನಾಗಿ ಕೊಟ್ಬಿಟ್ರೆ ನಮಗೊಂದು ಕಡೆ ಬೇಜಾರು ಕೋಪ ಎಲ್ಲ ಬಂದುಬಿಡುತ್ತೆ. ನಂದೇನು ಅಂದರೆ ನನ್ನ ಕೋಪ ತಡೆಯಲ್ಲ ಗೈಸ್. ನಾನು ಅವಾಗಿಂದನೂ ಅಷ್ಟೇ, ನಾನು ನಿಮಗೆ ಅವಾಗಿಂದನೂ ಹೇಳ್ತಾ ಇದ್ದೀನಿ, ನನಗೆ ಕೋಪ ತಡೆಯಲ್ಲ. ನಾನು ಇವಾಗೆಲ್ಲ ತಾಳ್ಮೆ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ. ಬಟ್ ಅವ್ರೇನು ಅಂದರೆ ನಿಯೋಕ್ತ ಬಗ್ಗೆ ಮಾತಾಡಿಬಿಟ್ರು. ಸೊ ಅದು ನನಗೆ ಹರ್ಟ್ ಆಗೋಯ್ತು. ನನಗೆ ಹರ್ಟ್ ಆಗೋಯ್ತು. ಎನಿವೆ ಏನು ಮಾಡೋಕ್ಕಾಗಲ್ಲ ನನಗೆ. ನಾನು ನಿಯೋಕ್ತ ಬಗ್ಗೆ ಮಾತಾಡಿಬಿಟ್ರೆ ಇರೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಗಾಯ್ಸ್. ಲೈಫ್ ಇರೋದನ್ನೇ ತಾನೇ ಹೇಳ್ತವ್ರೆ ಅವರು. ಇಲ್ದಿರೋದೇನದು ಹೇಳ್ತವ್ರ, ಇರೋದನ್ನೇ ಹೇಳ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ, ಮಾಡೋಣ. ಅದು ಬಿಟ್ಟರೆ ಇವಾಗ ಏನೋ ಆಯ್ತು. ಇಲ್ಲಿ ಯೋಗಿ ಫೋನ್ ಮಾಡಿತ್ತು ನಂಗೆ ಮಧ್ಯಾಹ್ನ. ಇವಾಗ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಿಲ್ಲ. ಆಚೆ ಬಂದಿದ್ದೀನಿ, ಇವಾಗ ಹೋಗ್ತಾಯಿದ್ದೀನಿ. ಬನ್ನಿ ನೀವು ಆದಷ್ಟು ತಾಳ್ಮೆಯಿಂದ ಇರ್ರಿ. ಇದೇನಿಲ್ಲ ಅಂದರೆ ಈ ಥರ ಹೊಡೆದಾಕ್ತೀರಾ, ಆಮೇಲೆ ಹೋಗಿ ಫೈನ್ ಕಟ್ತೀರಾ. ನಂದು ತಪ್ಪಿತ್ತು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗುವ. ಗೈಸ್ ನಾನು ಇಲ್ಲಿ ಯೋಗಿನ ಪಿಕ್ ಮಾಡಬೇಕಾಗಿತ್ತು. ಯೋಗಿನ ಟೆಂಪಲ್ಗೆ ಹೋಗ್ಬೇಕಂತೆ. ಸೊ ಅದರಿಂದ ಆ್ಯಂಡ್ ಈ ಸೈಡ್ ಒಂದು ಕಡೆ ಬಂದಿದ್ದೆ. ಇಲ್ಲಿ ನೋಡಿರಿ ವ್ಯೂ ನೋಡಿ ಗಾಯ್ಸ್ ಏನೈತೆ. ಸೊ ಏನಕ್ಕೆ ನಾನು ನನ್ನ ಗಾಡಿದು ಒಂದು 2 ಶಾರ್ಟ್ಸ್ ತೊಗೋಬಾರ್ದು. ಯಾಕಂದರೆ ನಾನು ಇದುವರೆಗೂ ನನ್ನ ಗಾಡಿ ತೊಗೊಳ್ಳೋಂಗಿಂದ ಗಾಯ್ಸ್ ನೆಟ್ಟಿಗೊಂದು ಫೋಟೋನೂ ಹಿಡ್ದಿಲ್ಲ ನನ್ನ ಗಾಡಿದು. ಸೊ ನಾನು ತೊಗೋಬೇಕು ಅಂದ್ಕೊತೀನಿ. ಬಟ್ ಒಂದು ಬೆಸ್ಟ್ ಪ್ಲೇಸು
ದೆನ್ ಯಾಕೋ ಬೆಸ್ಟ್ ಪ್ಲೇಸ್ ಆ್ಯಂಡ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಈ ವ್ಯೂವಲ್ಲಿ ಏನಕ್ಕೆ ತೆಗಿಬೇಡ್ದು, ಆಗಲೇ ಚಂದ್ರ ಮುಳುಗ್ತಾವನ್ನ ಇರಿ, ಬೇಗ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ ನಾನು. ಶಾರ್ಟ್ಸ್ ತಗೊಳ್ಳೋ ಅಷ್ಟರಲ್ಲೇ ಸನ್ಲೈಟೇ ಹೊಂಟೋಯ್ತು ನೋಡಿ. ಕೋಲ್ಡ್ ಬೇರೆ ಆಗೋಯ್ತು ಗೈಸ್, ನನಗೆ ಎದ್ದಕ್ಕಿದ್ದಾಗೆ ಆಗೋಯ್ತು ನೋಡಿ ಕೋಲ್ಡ್. ಎನಿವೆ ಬನ್ನಿ, ಯೋಗಿ ಏನೋ ಟೆಂಪಲ್ಗೆ ಹೋಗಬೇಕು ಅಂತ ಕರ್ಕೊಂಡೋಗಿ, ನಾನು ಹೋಗಲ್ಲ, ಯೋಗಿ ಮಾತ್ರ ಹೋಗೋದು. ಸೊ ನೋಡೋಣ ನೆಕ್ಸ್ಟು ಏನು ಪ್ಲ್ಯಾನ್, ಏನು ಕತೆ. ಬೇಜಾರಾಗ್ತೈತೆ ಗೈಸ್, ಇದ್ದಿದ್ದು ಕಾಸು ಅಲ್ಲಿ ಕೊಟ್ಟು ಬಂದ್ಬಿಟ್ನಲ್ಲ ಅಂತ. ನಮ್ಮ ಅಜ್ಜಿ ಒಂದು ಗಾದೆ ಹೇಳುತ್ತೆ, ಒಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಅಯ್ಯೋ ನಿಜ ತನ್ನದು. ಜೋಶಲ್ಲಿ ಹಂಗೆಲ್ಲ ಮಾಡಿಬಿಟ್ಟೆ. ಇವಾಗ ನೋಡ್ರಿ, ಅದು ಕೊಟ್ಟಾದ್ಮೇಲೆ ಇವಾಗ ಒಂಥರ ಫೀಲ್ ಆಗ್ತೈತೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಏನು ಮಾಡೋಕ್ಕಾಗಲ್ಲ. ಟೈಮು ಹಂಗಿತ್ತು, ಆವಾಗ ಸಿಚುವೇಶನ್ ಹಂಗಿತ್ತು. ಆ ಜಾಗದಲ್ಲಿ ನೀವು ಇದ್ದಿದ್ರೆ ನೀವೇನು ಮಾಡ್ತೀರಿ ಕಮೆಂಟ್ ಮಾಡಿ ನೋಡೋಣ. ಅದು ಹೆಂಗೆ ಅಂದರೆ ನಿಮ್ಮ ಯೋಗ್ಯತೆ ಬಗ್ಗೆ ಮಾತಾಡಿದಾಗ ನೀವೇನು ಮಾಡ್ತಾಯಿದ್ರಿ ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ನೋಡಿ ಗೈಸ್, ಗುಂಡ ಇವು ಆಂಟಿ ಅವಾಗಿಂದ ನಂಗೆ ಜ್ಯೂಸ್ ಕುಡಿ ಅಂತವ್ರೆ. ನಾನು ಬೇಡ ಅಂತ ಇದೀನಿ. ಸೊ ಆಂಟಿ ಇಷ್ಟು ಫೋರ್ಸ್, ಆಂಟಿ ಇಷ್ಟೊಂದು ಫೋರ್ಸ್ ಮಾಡ್ತಾರೆ, ಆಂಟಿ ಇಷ್ಟೊಂದು ಫೋರ್ಸ್ ಮಾಡ್ತಾರೆ ಅಂದ್ರೆ ಒಂದು ಜ್ಯೂಸ್ ತೊಗೊಂಡು ಆಂಟಿ ಅವಾಗಿಂದ ಜ್ಯೂಸ್ ಕುಡಿ ಅಂತಿದ್ರಲ್ಲ, ಇವಾಗ ಕೊಡ್ಸ್ರಿ ಆಂಟಿ. ಆಂಟಿ ಏನಂತ ಕರೀತಾನೆ ಕೇಳ್ರಿ, ನಾನು ಅವನು ಹೆಸರು ಕಟ್ ಕರೀತಾನೆ, ಪ್ರಶಾಂತ್ ಅಂತ ಕರೀತಾನೆ. ಅಲ್ಲಿ ಅವ್ನು ಕುಕ್ಕಕ್ಕೆ ಬಿಡ್ತೀನಿ ಅವನಿಗೆ. ಬಿಸ್ಕೆಟ್ ಬೇಕೇನೋ ನಿಂಗೆ? ಸೊ ಗೈಸ್, ಯೋಗಿನೂ ಟೆಂಪಲ್ಗೆ ಹೋಗಿ ಬಂದಾಯಿತು, ನಾನು ಹೋಗಿಲ್ಲ ಟೆಂಪಲ್ಗೆ. ಇನ್ನ ತೋರಿಸ್ಬಿಡು ಮೂಗಳಿಗೆ ಹೋದ್ರೆ ಫೋನು ಹೆಂಗಿದೆಯಾ ಗೊತ್ತಾ ಇದರಲ್ಲಿ. ಇವಾಗ ಗೈಸ್ ಈ ವಿಡಿಯೋ ನೋಡ್ಬಿಟ್ಟಾರ ಕ್ಯೂಟಿ ಏನ್ರಿ, ನೋಡೋಣ. ನಾನೇ ಇಟ್ಕೊಂತೀನಿ. ಗೈಸ್ ಯೋಗಿಗೆ ನಾನು 500 ರೂಪಾಯಿ ಕೊಡ್ತಾಯಿದ್ದೀನಿ, ಹೋಗಿ ಚೇಂಜ್ ತೊಗೊಂಬ, ನನಗೋಸ್ಕರ ಬರ್ಗರು, ಸರಿನಾ? ಮರಿಬೇಡ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಮಾಡಿ. ಸೊ ಗೈಸ್ ನಾನು ಮತ್ತು ಯೋಗಿ ನಮ್ಮ ಕ್ಲಾಸ್ಮೇಟ್ ಒಬ್ಬರು ಅವರೇ ಯಶಸ್ವಿನಿ ಅಂತ. ಸೊ ಅವರು ಬಂದವರು. ಹಾಯ್ ಮಾಡು. ನೀವು ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ಬೋದಾ? ಹಾಯ್ ಮಾಡು. ಸೊ ಗೈಸ್ ನನ್ನ ಕ್ಲಾಸ್ಮೇಟು ಯಶಸ್ವಿನಿ ಅಂತ, ಪೆಟ್ ನೇಮ್ ಒಂದೈತೆ, ಪೆಟ್ ನೇಮ್ ಒಂದೈತೆ. ಇನ್ನೊಂದು ಬಾ, ಇಲ್ಲೇ ತಾನೆ, ಎಲ್ಲಿ ಹೇಳು? ಸೊ ಅಪರೂಪಕ್ಕೆ ಸಿಕ್ಕವ್ರೆ. ಸೊ ಏನಾದರೂ ತಿನ್ಕೊಂಡು ಬರ್ಬೋದಲ್ಲ. ಸೊ ಐಡಿಯಾ ಏನೂ ಕೇಳಿಸ್ತಿಲ್ಲ, ಬನ್ನಿ ಅಲ್ಲಿ ಮುಂದೋಗಿ ಮಾತಾಡ್ತೀನಿ. ಗೈಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದ್ದೀನಿ. ಇವಾಗ 7 ನನ್ನ ವೀಡಿಯೋ ನೋಡ್ತಾರೆ, 7ಇಂದನೂ ಬೆಳಿತೀನಿ ನಾನು. ಸರ್ಚ್ ಮಾಡು ಅಷ್ಟೇ, ಫಸ್ಟಲ್ಲೇ ಬರ್ತೀನಿ ನೋಡು. ಆ್ಯಕ್ಟಿಂಗ್ ಮಾತ್ರ ಮಾಡಬೇಕು, ಓವರ್ ಆ್ಯಕ್ಟಿಂಗ್ ಮಾಡಬಾರ್ದು, ಸರಿನಾ? ಆ್ಯಕ್ಟಿಂಗಿಗೆ ಅಷ್ಟೇ ದುಡ್ಡು ಕೊಟ್ಟಿರೋದು. ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಎಕ್ಸ್ಟ್ರಾ ಮಾಡ್ತೀಯಾ? ಫಸ್ಟ್ ಗೂಗಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋ. ಹಾಗೈತೆ ಬಿಡು, ಹೋಗ್ಲಿ, ಸುಮ್ಮನೆ ಹೇಳಿದ್ದು. ಬಾಗಿ ಹೋಗೋಣ. ಸರಿ ಏನೈತೆ? ನನಗೇನು ಬೇಡ, ನಂಗೊಂದು ಫ್ರೆಂಡ್ ಬರ್ಗರ್ ತಿಂತ್ಯಾ? ಕ್ಲಾಸ್ಮೇಟ್ ನೋಡಿ ಗೈಸ್, ಏನಕ್ಕೆ ಇವನು ಆವಾಜ್ ಆಗ್ತಿರೋದು ಪಾಪ ಅವಳಿಗೆ, ಅವಳು ಭಯನೇ ಬಿದ್ದೋಗ್ಬಿಟ್ಟಿರೋದು. ಭಯ ಬಿದ್ದೋಗ್ಬಿಟ್ಟಿರೋದು. ಅವಳ ಪೆಟ್ ನೇಮ್ ಏನಂತ ಗೊತ್ತಾ? ಸೊ ಗಾಯ್ಸ್ ಓಪನ್ ಮಾಡಿದ್ರೆ ತಿನ್ಸ್ತೀನಿ ಬೇಕಿದ್ರೆ.
ಫೈನಲಿ ಬರ್ಗರ್ ಬಂದೈತೆ. ಬರ್ಗರು ನಾನು ತೊಗೊಂಡಿಲ್ಲ, ನನ್ನ ಫ್ರೆಂಡ್ಸ್ ಪ್ರೈಸ್ ಮಾತ್ರ ತೊಗೊಂಡೆ, ನಾನು ಗುಂಡ. ಬಂದೇ ರೀ ಹೋಗಿ. ಸೊ ಪೇಮೆಂಟ್ ಯಾರು ಮಾಡೋದು ಇಬ್ಬರಲ್ಲಿ? ನನ್ನ ಹತ್ರ ಇವಳೇ ಮಾಡ್ತಾಳೆ. ಪೇ ಮಾಡಿಬಿಡು. हाँ ಮಾಡಿಬಿಡ್ತೀಯಾ? भाई पे इसका पास ले लो पैसा, नहीं दे देगा, नहीं तो इधर काम को रख दो. ये क्या तू भी समझ लो क्या? मैं क्या गलत बोला? मैं एक आई बोल दो, आई बोलो. ಅಯ್ಯೋ ಅಯ್ಯೋ, ಬೇರೆ ಏನಾದರೂ ಬೇಕಾ? ಅಲ್ಲ ಮನುಷ್ಯನ ನೀನು, ಅಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ನೀನು ಗೈಸ್. ಹನುಮಾನ್ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಚಿಕನ್ ಬರ್ಗರ್ ತಿಂತಾ ಇರೋದು ನೋಡ್ರಿ ಗೈಸ್. ಶನಿವಾರ ತಿನ್ನೋದೇ ಇಲ್ಲ ಅಂತಲ್ಲಿ. ಇವನು ನೋಡ್ರಿ, ಇವಂದೇ ಒಂದು ಯೋಚನೆ. ಇವನಿಗೆ ಅಂದಲ್ಲಿ ಇವನೇ ನೋಡ್ರಿ. ಇವ್ರು ತಿನ್ನೋದನ್ನ ನಾನು ನೋಡ್ಕೊಂಡು ಕುಂತ್ಕೋಬೇಕು. ನನಗೆಲ್ಲ ಇಷ್ಟ ಇಲ್ಲ ಗಾಯ್ಸ್. ಒಂದು ಐಸ್ ಕ್ರೀಮ್ ಯಾವ್ದು ತೊಗೊಳ್ಳೋಣ. ನಂಗೆ ಏನು ತಿನ್ನೋಕ್ಕೋ ಬೇಜಾರಾಗ್ಬಿಡೋದು. ನಿಮಗೆ ಹೊಟ್ಟೆ ಒಂಥರ ಫುಲ್ ಲೋಡ್ ಆಗ್ಬಿಡೋದು ನನಗೆ. ನಾನೇನು ತಿಂದೆ? ಏನು ತಿಂದೇ ಇಲ್ಲ ಅನ್ಸುತ್ತೆ. ಆಯ್ ಮಾಡ್ಕೊಂಡ ಗಾಯ್ಸ್ ಫೈನಲಿ ಇವರು ತಿಂದಾಯ್ತು. ಅರ್ಧಂಬರ್ಧ ತಿಂದರು, ನಾನು ಅರ್ಧ ತಿಂದ್ಬಿಟ್ಟೆ. ತಿನ್ನೋಕ್ಕಾಗಿಲ್ಲ. ನಿಜ ಅನ್ಕೊಬಿಡ್ತಾರಮ್ಮ ಗಾಯ್ಸ್. ಒಂದೇ ಒಂದು ತುತ್ತು ತಿನ್ನಬ್ಬ ಅಂತ ಕರೆದಿಲ್ಲ ಇಬ್ಬರೂ. ನನ್ನ ಮುಂದೆ ಕುಂತ್ಕೊಂಡು ತಿಂದ್ಬಿಟ್ಟವ್ರೆ, ಒಂದು ಮಾತು ಕರೆದಿಲ್ಲ. ಎನಿವೆ ಬೇಜಾರಾಯಿತು, ಹೇಳ್ಕೊಳಕ್ಕೆಲ್ಲ ಆಗಲ್ಲ. ಇವರೇ ಪೇ ಮಾಡ್ತೀನಿ ಅಂದ್ಬಿಟ್ಟು ನನ್ನ ಕೈಲೇ ಪೇ ಮಾಡಿಸ್ಬಿಟ್ರು. ಇನ್ನೊಂದು ಜಾಸ್ತಿ ಆಗೋಯ್ತು. ಒಂದು ಫೋನು ಗುಂಡ. ಇನ್ನೊಂದು ಸಲ ನನ್ನ ಹತ್ರ ಫೋನ್ ಕೇಳಿಬಿಟ್ರೆ ನೀನು ಎತ್ತಿ ಕೂಗಾಕ್ಬಿಡ್ತೀನಿ ನಿನಗೆ. ಫೋನ್ ಇಲ್ದ್ರೆ ಊಟ ಮಾಡ್ತಿಲ್ಲ ಹೋಗಿ. ನೆನ್ನೆನೂ ಅಷ್ಟೇ ಅವನು. ನೀ ಹೇಳ್ಕೊಟ್ಟಿರೋದು ಹಂಗೆ ಹೇಳ್ಕೊಟ್ಟಿದ್ದೀರನು. 8 ಕಮೆಂಟ್ ಹಾಕ್ರಿ ಗೈಸ್. ಮಕ್ಕಳಿಗೆಲ್ಲ ಫೋನ್ ಕೊಡೋದು ಬನ್ರಿ. ಕಾಮ್ ಲೆಟ್ಸ್ ಗೋ. ಇವಾಗ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ಏನು ಪ್ಲ್ಯಾನ್ ನೋಡೋಣ. ಸೊ ಹಾಯ್ ಬ್ರೋ, ಹೌ ಆರ್ ಯು? ಯಾ ಐ ಆಮ್ ಗುಡ್. ಯಾ ಗುಂಡ ನನ್ನ ಮಾನ ಮರಿ ತೆಗೀತೀವದೆ. ಬಾರೋ ಆಚೆಲೆ. ಏನೋ ನೀನು ಅವತಾರ ಅಲ್ಲಿ ನೋಡಿ ಹೋಗಿ. ಅವನು ಹೋಗಿ ಒಂದು ನಿಮಿಷ ಗುಂಡು ನೋಡಲ್ಲಿ. ಹೈ ಬರೋ ಈ ಸೈಡು. ಓಕೆ ಗೈಸ್, ನಾನು ಫೈನಲಿ ನೈಟ್ನ ಬ್ಲಾಗ್ ಎಂಡ್ ಮಾಡೋದೇ ಮರ್ತಾ ಹೋದೆ. ಒಳ್ಳೆ ಇದೇ ಮಾಡಿದೆ ಅಂದ್ಕೊಳ್ರಿ. ಫೈನಲಿ ನಾನು ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂಗ್ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಅದು ಬಿಟ್ಟರೆ ಆದಷ್ಟು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಗಾಯ್ಸ್. ನೀವೂ ಅಷ್ಟೇ. ನಿನ್ನೆ ನಂಗೆ ದೇವ್ರ ಹೇಳೋಕೆ ಒಂದು ಸೆಕೆಂಡ್ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ಗಾಯ್ಸ್. ಅಷ್ಟು ಕೋಪ ಬಂದ್ಬಿಡ್ತು ನಂಗೆ ಅವ್ರು ಅಂದಿದ್ದು ನೋಡಿ. ನಾನು ಈಗ ಹೊಟ್ಟಾಗೋಯ್ತು ಗಾಯ್ಸ್. ಆ ಕೋಪದಿಂದನೇ ಒಂಚೂರು ಎಡ್ವರ್ಟ್ ಆಗೋಯ್ತು. ಐ ವಿಲ್ ಟ್ರೈ ಮೈ ಬೆಸ್ಟ್. ಏನದು ಯೋಗ್ತಾ ಬಗ್ಗೆಲ್ಲ ಮಾತಾಡ್ಬಿಟ್ರು, ನಂಗೆ ಇಷ್ಟ ಆಗಿಲ್ಲ. ಗಾಡ್ ಏನಕ್ಕೆ ಹಿಂಗೆ ಟೆಸ್ಟ್ ಮಾಡ್ತಾ ಇದೆಯೋ ನನ್ನ. ಎನಿವೆ ಲೈಫ್ ಗೈಸ್, ಲೈಫ್. ಆ್ಯಂಡ್ ಅದು ಬಿಟ್ಟರೆ ನಾನು ಎಲ್ಲೆಲ್ಲಿ ಹೋಗಿದ್ರಿ? ಅದೇನೋ ಯೋಗಿ ನಾವು ಬರ್ಗರ್ ತಿನ್ಬೇಕಾಗುತ್ತೆ. ಸೊ ಅಲ್ಲಿ ಹೋಗಿದ್ರಿ. ಆ್ಯಂಡ್ ನಮ್ಮ ಸ್ಕೂಲ್ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಸೊ ಅವ್ರು ಕೂಡ ಜಾಯ್ನ್ ಆದರು. ಚೆನ್ನಾಗಿತ್ತು ಒಂಥರ ನಡೆ. ಮಜಾನೂ ಇತ್ತು, ಬೇಜಾರು ಆಯಿತು. ನೀವೇ ನೋಡಿದ್ರಲ್ಲ. ಸಿಗುವ, ಬಾಯ್. ನೀವು ಅಷ್ಟೇ ಆದಷ್ಟು ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. 1 ಸೆಕೆಂಡ್ಗೆ ಏನೆಲ್ಲ ಆಗ್ಬೋದು ಅಂತ ನೆನ್ನೆ ನನಗೆ ಅನಿಸ್ತು. ನೆನ್ನೆ ಅಲ್ಲ, ತುಂಬ ಸಲ ಅನಿಸೈತೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಆಗುತ್ತೆ ಈ ಥರ. ಸಿಗುವ, ಬಾಯ್. ಅದು ಪೊಲೀಸವ್ರ ಮುಂದೆ ಗಾಯ್ಸ್. ಬಾಯ್.